ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಎಲ್ರಿಗೂ ಹಣ ಮಾಡಬೇಕು, ಶ್ರೀಮಂತರಾಗಬೇಕು ಅನ್ನೋ ಆಸೆ ಸಹಜ. ಆದರೆ ಕೋಟಿಗಟ್ಟಲೆ ಹಣ ಸಿಕ್ಕಿದ ಮೇಲೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಭಾರತ ಮೂಲದ ವಿನಯ್ ಹಿರೇಮಠ್ ಸ್ಥಿತಿಯು ಹೀಗೆ ಆಗಿದೆ. ಕೇವಲ 33 ವರ್ಷದ ವಿನಯ್ ಹಿರೇಮಠ್ ಬಳಿ ಬರೋಬ್ಬರಿ 8,352 ಕೋಟಿ ರೂಪಾಯಿ ಹಣ ಇದೆ. ಆದರೆ ಈ ಹಣವನ್ನು ತಾವು ಏನು ಮಾಡಬೇಕು, ಮುಂದೆ ಏನು ಮಾಡಲಿ ಎಂದು ಗೊತ್ತಾಗದೆ ತೊಳಲಾಡುತ್ತಿದ್ದಾರೆ. ಇದನ್ನು ವಿನಯ್ ಹಿರೇಮಠ್ ನೇರವಾಗಿ ಹೇಳ್ಕೊಂಡಿದ್ದಾರೆ. ಹಾಗಾದರೆ ಈ ವಿನಯ್ ಹಿರೇಮಠ್ ಯಾರು, ಇವರ ಹಿನ್ನೆಲೆ ಏನು, ಇವರಿಗೆ 8,352 ಕೋಟಿ ರೂಪಾಯಿ ಹಣ ಹೇಗೆ ಸಿಕ್ತು ಅನ್ನೋದನ್ನ ನಾವೀಗ ಹೇಳ್ತೇವೆ ನೋಡಿ. ವಿನಯ್ ಹಿರೇಮಠ್ ಭಾರತ ಮೂಲದ ಅಮೆರಿಕದ ಉದ್ಯಮಿ. 2015ರಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಶಹೀದ್ ಖಾನ್ ಮತ್ತು ಜೋ ಥಾಮಸ್ ಜೊತೆಗೂಡಿ ಲೂಮ್ ಎಂಬ ಕಂಪನಿಯನ್ನು ಆರಂಭಿಸಿದರು. ಈ ಕಂಪನಿಯಲ್ಲಿ ಚೀಫ್ ಟೆಕ್ನಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಲೂಮ್ ಕಂಪನಿಯು ವಿಡಿಯೋ ಶೇರಿಂಗ್ ಪ್ಲಾಟ್ಫಾರಂ, ಜನರು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಶೇರ್ ಮಾಡುವ ಪ್ಲಾಟ್ಫಾರಂ. ಈ ಕಂಪನಿಯು ಕೆಲವೇ ವರ್ಷಗಳಲ್ಲಿ ಫೇಮಸ್ ಆಯಿತು. ಕಂಪನಿಯ ಆದಾಯವು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಯಿತು. ಕಂಪನಿಯನ್ನು ಕಳೆದ ವರ್ಷ ವಿನಯ್ ಹಿರೇಮಠ್ $975 ಮಿಲಿಯನ್ ಆಸ್ಟ್ರೇಲಿಯಾದ ಸಾಫ್ಟ್ವೇರ್ ಕಂಪನಿಯಾದ ಅಟ್ಲಾಸಿಯನ್ಗೆ ಮಾರಾಟ ಮಾಡಿದ್ದಾರೆ. $975 ಮಿಲಿಯನ್ ಅನ್ನು ಭಾರತದ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ ಬರೋಬ್ಬರಿ 8,352 ಕೋಟಿ ರೂಪಾಯಿ. ಕಂಪನಿ ಮಾರಿದ ಬಳಿಕ ಲೂಮ್ ಕಂಪನಿಯಲ್ಲೇ $60 ಮಿಲಿಯನ್ ವೇತನದೊಂದಿಗೆ ಉದ್ಯೋಗ ನೀಡುವುದಾಗಿ ಕಂಪನಿ ಹೇಳಿತಂತೆ. ಆದರೆ ತಾನು ಮಾರಿದ ಕಂಪನಿಗೆ ತಾನೇ ಉದ್ಯೋಗಿಯಾಗಿ ಸೇರಲು ವಿನಯ್ ಹಿರೇಮಠ್ ಒಪ್ಪಲಿಲ್ಲ. ಈಗ ಹವಾಯಿಯಲ್ಲಿ ಫಿಸಿಕ್ಸ್ ಓದ್ತಿದ್ದಾರೆ. ಇನ್ನು ಟ್ವಿಟ್ಟರ್ನಲ್ಲಿ ವಿನಯ್ ಹಿರೇಮಠ್, ನಾನು ಶ್ರೀಮಂತ, ಆದರೆ ನನಗೆ ಜೀವನದಲ್ಲಿ ಏನು ಮಾಡಬೇಕೆಂಬುದೇ ಗೊತ್ತಾಗ್ತಾ ಇಲ್ಲ, ಕಳೆದ ವರ್ಷದಿಂದ ಜೀವನಕ್ಕೆ ಮಬ್ಬು ಕವಿದಿದೆ ಅಂತ ಟ್ವಿಟ್ಟರ್ನಲ್ಲಿ ವಿನಯ್ ಹಿರೇಮಠ್ ಟ್ವೀಟ್ ಮಾಡಿ ಉದ್ದನೆಯ ಪೋಸ್ಟ್ವೊಂದನ್ನು ಮಾಡಿದ್ದಾರೆ. ನಾನು ನನ್ನ ಕಂಪನಿಯನ್ನು ಮಾರಿದ ಮೇಲೆ ಜೀವನದಲ್ಲಿ ಮತ್ತೆಂದೂ ಕೆಲಸ ಮಾಡಲು ಅಗತ್ಯವಿಲ್ಲದ ಸ್ಥಿತಿಯನ್ನು ತಲುಪಿದ್ದೇನೆ. ನನಗೆ ಹಣ ಮಾಡುವ ಅಥವಾ ಅಂತಸ್ತು ಸ್ಥಾನಮಾನ ಗಳಿಸುವ ಆಸೆ ಇಲ್ಲ. ನನಗೆ ಅಪರಿಮಿತ ಸ್ವಾತಂತ್ರ್ಯ ಇದೆ. ಆದರೆ ಈ ಸ್ವಾತಂತ್ರ್ಯದಲ್ಲಿ ನಾನು ಏನು ಮಾಡಬೇಕೆಂದು ಗೊತ್ತಾಗ್ತಿಲ್ಲ. ಪ್ರಾಮಾಣಿಕವಾಗಿ ಹೇಳೋದಾದರೆ ಜೀವನದ ಬಗ್ಗೆ ನನಗೆ ಆಶಾಭಾವನೆಯೇ ಇಲ್ಲ ಅಂದಿದ್ದಾರೆ. ಅನುಕಂಪ ಗಳಿಸಿಕೊಳ್ಳಲು ಈ ಪೋಸ್ಟ್ ಮಾಡ್ತಿಲ್ಲ ಅಂತ ಕೂಡ ವಿನಯ್ ಹಿರೇಮಠ್ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ನ ಉದ್ದೇಶವೇನೆಂದು ಕೂಡ ನನಗೆ ಗೊತ್ತಾಗ್ತಿಲ್ಲ. ಆದರೆ ಜೀವನದಲ್ಲಿ ನನಗೆ ಯಾವ ಉದ್ದೇಶವೂ ಇಲ್ಲ ಅಂದಿದ್ದಾರೆ. ಹೀಗಾಗಿ ನನ್ನ ಈಗಿನ ಸ್ಥಿತಿಯನ್ನು ವಿವರಿಸ್ತೇನೆ. ಕಳೆದ ಮಾರ್ಚ್ನಲ್ಲಿ ನನಗೆ ಜೀವನದಲ್ಲಿ ಏನು ಮಾಡಬೇಕೆಂದು ಯಾವ ಐಡಿಯಾವೂ ಇರಲಿಲ್ಲ. ನಾನು ಮಾರಿದ ಕಂಪನಿಯಲ್ಲಿ ನಾನು ಇರೋದು ಸೂಕ್ತ ಅಲ್ಲ ಅನಿಸ್ತು. $60 ಮಿಲಿಯನ್ ಕೆಲಸ ಬಿಡುವುದು ಭಾಳ ಕಠಿಣ ಅನಿಸ್ತು. ಆದರೆ ನಾನು ಈಗಾಗಲೇ ಹೆಚ್ಚಿನ ಹಣ ಸಂಪಾದಿಸಿ ಬಿಟ್ಟಿದ್ದೇನೆ. ಈ ರೀತಿಯ ನಂಬರ್ಗಳನ್ನು ಪರಿಗಣಿಸುವುದು ನಿಮಗೆ ಫನ್ನಿ ಅನ್ನಿಸ್ಬೋದು ಅಂತ ವಿನಯ್ ಹಿರೇಮಠ್ ಪೋಸ್ಟ್ ಮಾಡಿದ್ದಾರೆ. ಸ್ವಾತಂತ್ರ್ಯ ಇಲ್ಲದಿದ್ದರೆ ಹಣದಿಂದ ಏನು ಪ್ರಯೋಜನ? ನಿಮ್ಮ ಅತ್ಯಂತ ಬೆಲೆ ಬಾಳುವ ಸಂಪತ್ತು ಸಮಯ ಅಲ್ಲದೆ ಬೇರೇನು ಅಂತ ವಿನಯ್ ಪ್ರಶ್ನಿಸಿದ್ದಾರೆ. ನಾನು ಏನಾದರೂ ಮಾಡಬೇಕಾಗಿತ್ತು, ನಾನು ಜೀವಂತವಾಗಿರಬೇಕಾಗಿತ್ತು. ಆದರೆ ನನಗೆ ಯಾವುದೇ ಐಡಿಯಾ ಇಲ್ಲ. ಎಲಾನ್ ಮಸ್ಕ್ ಮಾಡಿದ್ದನ್ನೇ ನಾನು ಮಾಡುವ ಪ್ರಯತ್ನ ಮಾಡಿದೆ ಎಂದಿದ್ದಾರೆ. 10 ವರ್ಷದ ಜರ್ನಿಯ ಬಳಿಕ ಒಬ್ಬ ಆರೋಗ್ಯವಂತ ವ್ಯಕ್ತಿ ಮಾಡುವಂತೆ ರೊಬೊಟಿಕ್ಸ್ ಕ್ಷೇತ್ರದ 70 ಮಂದಿ ಹೂಡಿಕೆದಾರರನ್ನು ಭೇಟಿಯಾದ್ರಂತೆ. ಅಭದ್ರತೆ ಕಾಡ್ತಿದೆ, ಆದರೆ ಆರ್ಥಿಕವಾಗಿ ಅಲ್ಲ. ಸ್ವಲ್ಪ ಸಮಯ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಗವರ್ನೆನ್ಸ್ನಲ್ಲಿ ಕೆಲಸ ಕೂಡ ಮಾಡಿದೆ ಅಂತ ವಿನಯ್ ಹೇಳಿದ್ದಾರೆ. ಈಗ ನಾನು ಹವಾಯಿಯಲ್ಲಿ ಫಿಸಿಕ್ಸ್ ಓದ್ತಾ ಇದ್ದೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ವಿನಯ್ ಹಿರೇಮಠ್ ತಮ್ಮನ್ನು ತಾವು ಬಂಡವಾಳಶಾಹಿ ವ್ಯವಸ್ಥೆಯ ಅಭಿಮಾನಿ ಎಂದು ಕರೆದುಕೊಳ್ತಾರೆ. ಹೀಗೆ ದುಡ್ಡಿದ್ರೂ ಏನು ಮಾಡಬೇಕೆಂದು ಗೊತ್ತಾಗದೆ, ಜೀವನದ ಉದ್ದೇಶವೇನೆಂದು ಗೊತ್ತಾಗದೆ ವಿನಯ್ ಹಿರೇಮಠ್ ಈಗ ಮಾನಸಿಕವಾಗಿ ತೊಳಲಾಟದಲ್ಲಿದ್ದಾರೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.